ಆ ಪರಿಸ್ಥಿತಿ ನಿಮಗ್ ಬರಬಾರ್ದು ಅಂತ ಸತ್ಯನ ನನ್ನ ಮನಸ್ಸಿನಲ್ಲೇ ನಾನು ಮುಚ್ಚಿಟ್ಕೊಂಡ್ಬಿಟ್ಟಿರಿ. ಈ ಮದ್ವೆ ಮಾಡೋದಕ್ಕೆ ನಾನು ತುಂಬಾನೇ ಕಷ್ಟಪಟ್ಟೆ. ನನಗೆ ಇದನ್ನೆಲ್ಲ ಮಾಡಿದೆ, ಬೇರೆ ದಾರಿನೇ ಗೊತ್ತಾಗ್ಲಿಲ್ಲ ರೀ. ಅದಕ್ಕೆ ಹೀಗೆಲ್ಲ ಮಾಡಿದೆ. ಆದ್ರೂ ನನ್ನ ಕಷ್ಟ ಫಲಿಸ್ಲಿಲ್ಲ. ಚಾರುನೇ ಸೀನುಗೆ ಹೆಂಡತಿ ಆದ್ಲು. ನನ್ನ ಆದ್ಯನಿಗೆ ಅನ್ಯಾಯ ಆಗೋಯ್ತು ರೀ. ನೋಡಿ, ಇದಕ್ಕೆ ನೀವು ನನಗೆ ಯಾವುದೇ ಶಿಕ್ಷೆ ಕೊಟ್ಟು ನಾನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ ರೀ. ನಿಮಗೆ ಹೇಳ್ದೇನೆ ನಾನು ಇದನ್ನೆಲ್ಲ ಮಾಡಿದ್ದಕ್ಕೆ ನಿಮಗೇನು ಶಿಕ್ಷೆ ಕೊಡಬೇಕು ಅನ್ಸುತ್ತೋ ಕೊಡಿ. ಭಾವನವ್ರೆ, ಇದರಲ್ಲಿ ತಂಗಿಯಮ್ಮನ್ ತಪ್ಪೇನೂ ಇಲ್ಲ ಭಾವನವ್ರೆ. ಆದ್ಯ ನಾನು ಸೊಸೆ ಆಗ್ಬೇಕು ಅಂತ ನಾನು ಒದ್ದಾಡ್ತಿದ್ರೆ ನನಗೋಸ್ಕರ ತಂಗಿಯಮ್ಮ ಈ ಕೆಲಸ ಮಾಡಿದ್ಲು ಭಾವನವ್ರೆ. ಭಾವನವ್ರೆ, ತಪ್ಪೆಲ್ಲ ನಂದೇ ಭಾವನವ್ರೆ. ಶಿಕ್ಷಿಸ್ಬೇಕಾಗಿ ಬಂದ್ರೆ ನನ್ನನ್ನು ಶಿಕ್ಷಿಸಿ. ಅಣ್ಣ, ನಿಜ ಗೊತ್ತಿಲ್ಲದೆ ಇವತ್ತು ಇವರು ಮದುವೆ ಮಾಡಬೇಕು ಅಂದ್ಕೊಂಡ್ರು. ನಿಜ ಗೊತ್ತಾಗಿದ್ದ ದಿನ ನಿಮಗೆ ನೋವಾಗುತ್ತೆ ಅಂತ ಅತ್ತಿಗೆ ನಿಮ್ಮ ಹತ್ರ ಹೇಳೋಕಾಗ್ದೆ, ಈ ಮದುವೆನ ನಿಲ್ಸೋಕಾಗ್ದೆ ಒದ್ದಾಡ್ತಿದ್ರೆ ಪರವಾಗಿಲ್ಲ ಅಂತ ನಾನು ಅವ್ರ ಜೊತೆ ನಿಂತ್ಕೊಂಡೆ ಅಣ್ಣ. ಇದರಲ್ಲಿ ಅತ್ತಿಗೆ ತಪ್ಪು ಏನೂ ಇಲ್ಲ ಅಣ್ಣ. ಈ ತಪ್ಪಿಗೆ ನನಗೆ ಶಿಕ್ಷೆ ಕೊಡಿ.